ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಎಕ್ಸ್ಪ್ಲೋರರ್ ಮಾರುತಿರಾಮ್. ಏನಪ್ಪ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ತಾನೆ ಅಂತ ನೀವು ಅನ್ಕೊತಾ ಇದ್ದೀರಾ. ಹೌದು, ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ 25 ಡೇಸು ಸುಮಾರು 7 ಕಂಟ್ರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ 7 ಕಂಟ್ರಿ ಡೀಟೇಲ್ಸು, ಯಾವ್ಯಾವ ರೀತಿ ಹೋಗ್ತಾ ಇದ್ದೀನಿ, ಯಾವ್ಯಾವ ರೀತಿ ಬೆಸ್ಟಲ್ಲಿ ನಾನು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ನಾನು ಬ್ಯಾಂಗ್ಳೂರಿಂದ ಫಸ್ಟ್ ಹೋಗ್ತಾ ಇರೋಂಥ ಪ್ಲೇಸ್ ಬಂದು ಪುಕೆಟಿಂದ ಬ್ಯಾಂಕಾಕಿಂದ ಪಟಾಯ, ವಾಪಸ್ ಪಟಾಯಿಂದ ಬ್ಯಾಂಕಾಕ್ ಬಂದು ಬ್ಯಾಂಕಾಕಿಂದ ನೆಕ್ಸ್ಟ್ ಹೋಗೋ ಕಂಟ್ರಿ ಹಾಂಗ್ಕಾಂಗಿಂದ ಮಕಾವೋಯಿಂದ ಫಿಲಿಪೈನ್ಸ್ ಮನಿಲಾ ಸಿಟಿಯಿಂದ ವಾಪಸ್ಸು ವಿಯೆಟ್ನಾಮಿಂದ ಮಲೇಷಿಯಾಯಿಂದ ಸಿಂಗಾಪುರು. ಸೊ ಟೋಟಲ್ಲು 7 ಕಂಟ್ರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಗ್ಳೂರಿಂದ ಪುಕೆಟ್ಗೆ ಯಾವ ರೀತಿ ರೀಚ್ ಆದೆ, ಏನು ಅಂತ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ಗೈಸ್, ಇವಾಗ ಟರ್ಮಿನಲ್ 2ಗೆ ಎಂಟ್ರಿ ಆಗಿದ್ದೀನಿ. ನೋಡ್ಬೋದು ನೀವು, ನಿಜವಾಗ್ಲೂ ಯಾವುದೋ ಲೆವೆಲಲ್ಲಿ ಫೀಲ್ ಆಗುತ್ತೆ ಈ ಏರ್ಪೋರ್ಟ್ಗೆ ಎಂಟ್ರಿ ಆಗಿದ ತಕ್ಷಣ. ಈಗ ಆಕಾಶ ಏರಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇರೋದು. ಸೊ ಈಗ ನಾನು ಹೋಗಿ ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೋಬೇಕು. ಬನ್ನಿ, ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊಂಡು ಸಿಗ್ತೀನಿ. ಫೈನಲ್ ಆಗಿ ನನ್ನ ಬೋರ್ಡಿಂಗ್ ಪಾಸ್ ಬಂದಿದೆ. ಆಕಾಶ ಏರಲ್ಲಿ ನಾನಿವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಟು ಪುಕೆಟ್ ನೋಡ್ತಾ ಇರ್ಬೋದು. ಸೊ ಅಲ್ಲಿ ಕೌಂಟ್ರಲ್ಲಿ ಕಲೆಕ್ಟ್ ಮಾಡಿಕೊಂಡು ಇವಾಗ ತಾನೇನೆ ಬಂದೆ. ಗೈಸ್, ಇವಾಗ ನಾನು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಹತ್ರ ಇದ್ದೀನಿ. ಒಳಗಡೆ ಹೋಗಬೇಕು ಇಮಿಗ್ರೇಷನ್ ಹತ್ರ. ಸೊ ಇಮಿಗ್ರೇಷನ್ನು ಮತ್ತು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ, ಬನ್ನಿ. ಗೈಸ್, ಇವಾಗ ತಾನೇ ನನ್ನ ಸೆಕ್ಯೂರಿಟಿ ಚೆಕ್ ಕೂಡ ಮುಗೀತು. ಸೊ ಈಗ ನಮ್ಮ ಗೇಟ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಒಳಗಡೆ ಎಲ್ಲ ಆಗೋಯ್ತು, ಇಮಿಗ್ರೇಷನ್ನು ಸೆಕ್ಯೂರಿಟಿ ಚೆಕ್ಕು ಎಲ್ಲನೂ. ಬನ್ನಿರಿ, ಇವಾಗ ಒಳಗಡೆಗೆ ಹೋಗೋಣ. ನೋಡಪ್ಪ, ಮದ್ಯಪ್ರಿಯರಿಗೆ ಬೆಂಗಳೂರು ಡ್ಯೂಟಿ ಫ್ರೀ. ಎಷ್ಟು ಬೇಕಾದರೂ ತಗೋಬೋದು, ಎಷ್ಟು ಬೇಕಾದರೂ ಕುಡಿಬೋದು. ಆದರೆ ಆಗಲ್ಲ, ಒಬ್ಬರಿಗೆ 2 ಬಾಟ್ಲೆ. ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದ್ರೆ ಆರಾಮಾಗಿ 2 ಬಾಟ್ಲು ತೊಗೊಂಡು ಹೋಗ್ಬೋದು. ನೆಮ್ಮದಿಯಾಗಿ ತೊಗೊಂಡೋಗಿ ಆರಾಮಾಗಿ ಕುಡ್ಕೋಬೋದು. ಗೈಸ್, ಡ್ಯೂಟಿ ಫ್ರೀಯಿಂದ ಸ್ವಲ್ಪ ಒಳಗಡೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ 080 ಲಾಂಜ್ ಇದೆ. ಸೊ ಎಷ್ಟು ಜನ ಇದ್ದಾರೆ, ನಿಜವಾಗ್ಲೂ ಇಷ್ಟು ಜನಗಳ ಮಧ್ಯೆ ಹೋಗ್ಬೇಕಾ ಅಂತ ಅನ್ನಿಸ್ಬಿಡುತ್ತೆ. ಬೇಡ, ಕಾರ್ಡ್ಸ್ ಏನೋ ಇದ್ದಾವೆ ನಮ್ಮ ಹತ್ರ, ಅಂದರೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಮ್ಮದು C9 ಗೇಟು. ಸೊ ಇನ್ನು 15 ನಿಮಿಷ ಬೇಕು ಅದು ಓಪನ್ ಆಗೋಕ್ಕೆ. ಒಳಗಡೆಗೆ ಬಂದಿದ್ದೀವಿ. ಸೊ ಇಲ್ಲೇ ಹಂಗೆ ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ಒಂದು ರೌಂಡ್ ಹೊಡಿತಾ ಇದ್ದೀವಿ. ಸೊ ನಿಮಗಿಲ್ಲ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಒಂದು ತೋರಿಸ್ತೀನಿ, ಬನ್ನಿ. ನೋಡಿ, ಗಾರ್ಡನ್ ಟ್ರೇಲ್ ಅಂತ ಇದೆ, ಉದ್ಯಾನ ಆದಿ. ಸೊ ಇದ್ರೊಳಗಡೆ ಆರಾಮಾಗಿ ಒಂದು ವಿಸಿಟ್ ಮಾಡ್ಬೋದು. ಚೆನ್ನಾಗಿದೆ, ಒಂಥರ ಅನ್ಸುತ್ತೆ ಇದೆಲ್ಲ ನೋಡ್ತಾ ಇದ್ದಾಗ ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು ಅಂತ. ವಾವ್, ಚೆನ್ನಾಗಿದೆ. ಒಂಥರ ಫುಲ್ಲು ವುಡನಲ್ಲೇ ಇದು ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಈ ಆರ್ಟಿಸ್ಟಿಕ್ ವ್ಯೂ ಎಲ್ಲನೂ. ನೋಡಿ ಏನು ಸಕ್ಕತ್ತಾಗಿದೆ ಮೇಲ್ಗಡೆ. ಗೈಸ್ ನೋಡಿ, ಇಲ್ಲಿ ಐ ಲವ್ T2 ಬ್ಯಾಂಗ್ಳೂರ್ ಅಂತ ಹಾಕಿದ್ದಾರೆ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ಫೋಟೋನು ತೆಗೆಸ್ಕೋಬೋದು. ನೀವೇನಾದರೂ ಇತ್ತೀಚೆಗೆ ಫಾರಿನ್ ಕಡೆಗೆ ಏನಾದರೂ ಟ್ರಾವೆಲ್ ಮಾಡಿದ್ರೆ ಈ ಗಾರ್ಡನ್ ಒಳಗಡೆ ಒಂದ್ಸಲ ವಿಸಿಟ್ ಮಾಡಿ, ನಿಜವಾಗ್ಲೂ ಅದ್ಭುತವಾಗಿದೆ. ನೋಡಿ, 9:55 ಇರೋದು ಆಕಾಶ ಏರು QP623 ಪುಕೆಟ್ ಅಂತಿಮ ಕರೆ C9. ಸೊ ಇನ್ನೇನು ಫೈನಲ್ ಕಾಲ್ C9ಗೆ ಹೊರಡೋಣ, ಬನ್ನಿ. ಗೈಸ್, ಫೈನಲ್ ಆಗಿ ನಾನು C9 ಗೇಟ್ ಹತ್ರಕ್ಕೆ ಬಂದಿದ್ದೀನಿ. ನೋಡ್ಬೋದು, ನಮ್ದು ಆಲ್ರೆಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗೋಗಿದೆ. ಎಲ್ಲರೂ ಹೋಗ್ತಾ ಇದ್ದಾರೆ, ಇನ್ನು ನಾವು ಹೋಗಬೇಕು. ಸೊ ಫಸ್ಟ್ ಎಲ್ಲರೂ ಹೋಗ್ಬಿಡ್ಲಿ ಅಂತ ಹೇಳಿ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಚಾರ್ಜ್ಗೆಲ್ಲ ಹಾಕ್ಕೊಂಡು ವಾಟರ್ ಬಾಟ್ಲಿಗೆಲ್ಲ ನೀರನ್ನ ಫಿಲ್ ಮಾಡ್ಕೊಂಡಿದ್ದಾಯಿತು. ಸೊ ಇನ್ನೇನು ಹೊರಡೋಣ, ಬನ್ನಿ. ಬಸ್ ಮೂವ್ ಆಗ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ಫ್ಲೈಟ್ಗೆ ನಾವು ಹತ್ತುತ್ತೀವಿ. ಹೋಗೋಣ, ಬನ್ನಿರಿ.
ಟರ್ಮಿನಲ್ 1ಗೆ ಕರ್ಕೊಂಡ್ಬಂದಿದ್ದಾರೆ. ಸೊ ಎಷ್ಟೊಂದು ಫ್ಲೈಟ್ಗಳು ನಿಂತಿದ್ದಾವೆ, ಜಾಸ್ತಿ ಇಂಡಿಗೋನೇ ಕಾಣಿಸ್ತಾ ಇದೆ. ಸೊ ಆಕಾಶ ಏರ್ 2 ಇದೆ. ವಾ, ಇದೇ ಅನ್ಸುತ್ತೆ ನಮ್ಮ ಫ್ಲೈಟಿಗೆ ಪುಕೆಟ್ಗೆ ಹೋಗೋದು. ಗೈಸ್, ಈಗ ನಾವು ಬ್ಯಾಂಗ್ಳೂರಿಂದ ಪುಕೆಟ್ಗೆ ಹೋಗ್ತಾ ಇರೋಂಥ ಫ್ಲೈಟ್ ಬಂದು ಇದನ್ನೇ ನನ್ನಿಂದ ನೋಡ್ತಾ ಇದ್ದೀರಲ್ಲ, ಆಕಾಶ ಏನೇನಿದೆ ಈ ಫ್ಲೈಟಲ್ಲೇ ಈಗ ಹತ್ತುತ್ತಾ ಇರೋದು. ಸುಮಾರು ಜನ, ಇಡೀ ಬಸ್ಸು ಫುಲ್ಲು ಹತ್ತುತ್ತಾ ಇದೆ. ನಾವು ಲಾಸ್ಟಲ್ಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಫುಲ್ ದೊಡ್ಡದು ಅಂದರೆ ಅಷ್ಟು ದೊಡ್ಡದು ಏರ್ಪೋರ್ಟ್. ಗೈಸ್, ನಮ್ದು 19, ಅದಕ್ಕೆ ಬ್ಯಾಕ್ ಸೈಡ್ ಹೋಗ್ರಿ ಅಂತ ಬ್ಯಾಕ್ ಸೈಡ್ ಕಳಿಸ್ತಾವ್ರೆ. ಫೈನಲ್ ಆಗಿ ವಿಂಡೋ ಸೀಟ್ ಸಿಕ್ಕಿದೆ. ಸೊ ಹೋಗ್ಬೇಕಾದ್ರೆ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಔಟ್ಸೈಡು ಝೀರೋ ವಿಸಿಬಿಲಿಟಿ ಇದೆ, ಏನು ಕಾಣಿಸ್ತಾ ಇಲ್ಲ, ಫುಲ್ಲು ಕ್ಲೌಡಿ. ಗೈಸ್, ನೀವೇನಾದರೂ ಫ್ಲೈಟಿಗೆ ಬರ್ತೀರಾ ಅಥವಾ ನಿಮ್ಗೆ ಒಂದು 3-4 ಜರ್ನಿ ಟೈಮಿಂಗ್ಸ್ ಏನಾದರೂ ಇರುತ್ತೆ ಅಂತ ಅಂದರೆ ನೋಡಿ, ಅಲ್ಲಿ ಏರ್ಪೋರ್ಟ್ ಆಚೆ ಕಡೆ ಎಲ್ಲಾದ್ರೂ ಬರ್ಬೇಕಾದ್ರೇ ಈ ಥರ ಪಲಾವು ರೈಸ್ ಏನಾದರೂ ಕಟ್ಟಿಸ್ಕೊಂಬಂದ್ಬಿಡಿ. ಬೆಸ್ಟ್ ಅಂದರೆ ಬೆಸ್ಟು. ಈ ಫ್ಲೈಟಲ್ಲಿ ತಗೊಳ್ಳೋದಕ್ಕಿಂತ ಕಟ್ಟಿಸ್ಕೊಂಬಂದ್ಬಿಟ್ರೆ ನಿಜವಾಗ್ಲೂ ಎಷ್ಟೋ ಸಖತ್ತಾಗಿರುತ್ತೆ ಮತ್ತು ಎಷ್ಟೋ ದುಡ್ಡು ಉಳಿಯುತ್ತೆ. ಆರಾಮಾಗಿ ತಿನ್ಬೋದು ನೀವು. ಇಲ್ಲಿ ಇಷ್ಟಕ್ಕೆ 300, 400, 500 ರೂಪಾಯಿ ಆಗುತ್ತೆ. ಸೊ ನೀವು ಇಲ್ಲಿಂದ ಕಟ್ಟಿಸ್ಕೊಬಂದ್ರೆ 30 ರೂಪಾಯಲ್ಲಿ ಮುಗ್ದೋಗ್ತದೆ. ಸೊ ಥಿಂಕ್ ಮಾಡಿ. ಇವಾಗ ಒಂದು ಸ್ವಲ್ಪ ಆಚೆ ಕಡೆ ಕ್ಲಿಯರ್ ಆಗಿದೆ ಕ್ಲೌಡು. ಸೊ ಬ್ಲೂ ಕಲರ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಗೈಸ್, ಫ್ಲೈಟ್ ಹತ್ತಿದ ತಕ್ಷಣ ನಿಜವಾಗ್ಲೂ ನಿದ್ದೆ ಅಂದರೆ ನಿದ್ದೆ. ಮಲ್ಕೊಂಡು 1-1.25 ಗಂಟೆ ಆಗೈತೆ. ಇವಾಗ ಎದ್ದಿದ್ದೀನಿ, ಯಾಕಂದರೆ ನೆನ್ನೆ ಪ್ಯಾಕಿಂಗ್ ಎಲ್ಲ ಇತ್ತು. ಸೊ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೆ. ಮಿಡ್-ನೈಟು ಒಂದು ಸ್ವಲ್ಪನೂ ನಿದ್ದೆ ಮಾಡೋಕ್ಕಾಗಿರಲಿಲ್ಲ. ಮತ್ತು ಅರ್ಲಿ ಮಾರ್ನಿಂಗ್ ಬೇರೆ ಹೊರಟಿದ್ದಲ್ವಾ, ಸೊ ಅದಕ್ಕೆ ಫುಲ್ಲು ಅಂತ ಇದ್ದೆ. ಅದೇ ತಲೆಯಲ್ಲಿ ಹಿಂಗೆ ಒಂಥರ ಫ್ಲೈಟ್ ಒಳಗಡೆ ಬಂದಾಗ ಹಿಂಗೆ ಅಂತಿದ್ದೋ, ಕರೆಕ್ಟಾಗಿ ನಿದ್ದೆ ಆಗಿಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಷ್ಟೇ. ಬಟ್ ಆದರೂ ಈ ಜರ್ನಿನ ತುಂಬ ಅಂದರೆ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡ್ತಾವ್ರೆ ಎಲ್ಲ, ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಮೇಲ್ಗಡೆ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ನೋಡಿ, ವಾಟರ್ ಬಾಡಿ ಮತ್ತು ಲ್ಯಾಂಡ್ ಬಾಡಿ ಎರಡನ್ನೂ ಮಿಕ್ಸ್ ಆಗಿ ಇರೋವಂಥ ಒಂದು ಸೀನ್ ಕಾಣಿಸ್ತಾ ಇದೆ ನಮಗೆ. ಗೈಸ್, ಕರೆಕ್ಟಾಗಿ ರೆಕ್ಕೆಗಳ ಹತ್ರ ಕೂತಿರೋದಕ್ಕೋ ಏನೋ ಗೊತ್ತಿಲ್ಲ, ಫುಲ್ಲು ದಡ 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 ಅಂದ್ಬಿಡುತ್ತೆ. 1 ಸೆಕೆಂಡ್ ಜೀವ ಹೋಗಿ ಜೀವ ಬರುತ್ತೆ. ಗಾಯ್ಸ್, ಫೈನಲ್ ಆಗಿ ನಾವು ಅಫಿಷಿಯಲ್ ಆಗಿ ಥೈಲ್ಯಾಂಡ್ ಪುಕೆಟ್ಗೆ ಎಂಟರ್ ಆಗಿದ್ದೀವಿ. ಸೊ ಭೂಮಿ ಮೇಲೆ ಬಂದು ನಮ್ಮ ಫ್ಲೈಟ್ ಆಲ್ರೆಡಿ ಲ್ಯಾಂಡ್ ಆಗಿದೆ. ಸೊ ಬನ್ನಿ ಮುಂದಕ್ಕೆ ಹೋಗೋಣ. ಇಲ್ಲಿಂದ ಎಂಟ್ರಿ ಆದರೆ ಈ ಲೆಫ್ಟ್ ಸೈಡ್ಗೆ ನೆನೆ ಪುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದು ಒಂದು ಬೋರ್ಡ್ ಇದೆ. ಇರೋವರೆಲ್ಲ ಬಂದು ಇಲ್ಲೇ ಫೋಟೋ ತಗೊಂಡು ವಿಡಿಯೋ ತಗೊಳ್ತಾರೆ ನೋಡಿ. ನೀವೇನಾದರೂ ಪುಕೆಟ್ ಏರ್ಪೋರ್ಟ್ಗೆ ಬಂದರೆ ಸೊ ಇಲ್ಲಿ ಆರಾಮಾಗಿ ಸಿಮ್ ಸಿಗುತ್ತೆ, ಇಲ್ಲಿ ತೊಗೋಬೋದು. ಮತ್ತು ಎಣ್ಣೆ ಬಾಟ್ಲು ಬೇಕು ಅಂದ್ರೂ ಅಲ್ಲೇ ಸಿಗುತ್ತೆ. ಸೊ ನೋಡಿ, ನಮ್ಮ ಲಗೇಜ್ ಏನನ್ನ ಹಾಕಿದ್ದಿದ್ರೆ ಸೊ ಇದೇ ಫ್ಲೈಟಲ್ಲೇ ನೆನೆ ಬಂದಿದ್ದಿದ್ದು. ಇನ್ನು ಈ ಆಕಾಶ ಏರಿದೆಯಲ್ಲ ಬೆಂಗಳೂರು, ಸೊ ಇಲ್ಲೇ ಬಂದಿರೋ ಅಂಥದ್ದು. ಆರಾಮಾಗಿ ಇಲ್ಲಿ ತೊಗೊಂಡು ಆಚೆಗೆ ಹೋಗ್ಬೋದು. ಪುಕೆಟ್ ಏರ್ಪೋರ್ಟು ಯಾಕೋ ಖಾಲಿ ಹೊಡಿತಾ ಇದೆ ಅಂತ ಅನಿಸ್ತಾ ಇದೆ.
ಸೊ ತುಂಬ ಆ ಥರ ಕ್ರೌಡ್ ಏನಿಲ್ಲ. ಒಂದೊಂದು ಟೈಮ್ ಅಂತೂ ತುಂಬ ಅಂದರೆ ತುಂಬ 1.5 ಗಂಟೆ ಎಲ್ಲ ಕಾಯಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇವಾಗ ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ಆಗಿದ ತಕ್ಷಣ ಹಿಂಗೆ ಬಂದು ಒಂದು ರೌಂಡ್ ಆಗಿದ ತಕ್ಷಣ ಇಮಿಗ್ರೇಷನ್ ಆಗೋಯ್ತು, ಸೀಲು ಹೊಡೆದು ಕೊಟ್ಬಿಟ್ರು. ಸೊ ಫೈನಲಿ ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಬನ್ನಿ ಆಚೆ ಹೋಗೋಣ.